ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಓಂ ನಮಃ ಶಿವಾಯ ಎನ್ನುತ್ತಲೀ ಅಸುರ ತನ್ನ ಸುತನ ಬರೆದು ತೋರು ಎನ್ನುತ್ತಲೀ ನರಹರಿಯ ನಾಮವನ್ನು ನಗುತ್ತಲೇ ಬರೆಯುತ್ತಿರಲು ಎಡದ ತೊಡೆಯ ಮೇಲೆ ಶಿಶುವು ಧರೆಗೆ ಬಡಿದು ನೂಕಿದಾಗ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕು ಎನ್ನುತ್ತಲೀ ಹೊಟ್ಟೆಯೊಳಗೆ ವಿಷವನಿಟ್ಟು ಇಷ್ಟ ಭೋಜನಗಳ ಮಾಡಿಸಿ ಹರಿಯ ಸ್ಮರಣೆ ಮಾಡುತ್ತಲೇ ಸ್ಮರಣೆ ಬಂದ ಜಟ್ಟಿಯಂತೆ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಅಂಬುದಿಯೊಳ್ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನೇ ಇಟ್ಟು ಬನ್ನಿರೋ ಅಜನ ಕೃಪೆಗೆ ವಶನಾದ ತರುಣನೆಂದು ವರುಣದೇವ ಮರಣವಿಲ್ಲದಂತೆ ಮಾಡಿ ಮನ್ನಣೆಯಿತ್ತು ಸಲಹಿದನಾಗ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಬೆಟ್ಟದಿಂದ ಕಟ್ಟಿ ಉರುಳಿಸಿ ಅಸುರ ತನ್ನ ಪಟ್ಟದಾನೆ ಕಲಲಿ ಮೆಟ್ಟಿಸಿ ಅರಗುಮನೆಯ ಮಾಡಿಸಿಟ್ಟು ಹುಲಿಯ ಬೋನಿನಲ್ಲಿ ಬಿಟ್ಟು ಯತ್ನವಿಲ್ಲದೆ ಸುತನ ಕೊಳಲು ಶಕ್ತನಿಲ್ಲದೆ ಪೋದನಂತೆ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ನಿನ್ನ ದೇವನಿರುವ ಎಡೆಯನು ತೋರು ಎನ್ನುತ್ತ ಅಸುರ ತನ್ನ ಸುತನ ಬಾಧಿಸೆ ಎನ್ನ ದೇವರಿಲ್ಲದಂತ ಎಡೆಗಳುಂಟೆ ಲೋಕದಲ್ಲಿ ಕಂಬದಲ್ಲಿ ಇರುವನೆಂದು ಕೈಯ ಮುಗಿದು ತೋರ್ದನಾಗ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ವಜ್ರಕಂಭವನ್ನೇ ಒದೆಯಲು ನರಹರಿಯು ಉಗ್ರರೂಪವನ್ನೇ ತಾಳಿದ ಕಟಕಟರೆಂಬ ದನಿಯಗೈದು ಪಿಡಿದು ಪಕ್ತಿ ನಗಗಳಿಂದ ಕರುಳ ಬಗೆದು ಮಾಲೆ ಹಾಕಿ ಕಂದ ಭಕ್ತನಪ್ಪಿಕೊಂಡ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಅಂತರಿಕ್ಷದಲ್ಲಿ ಅಮರರು ನಿಂತು ಆಗ ಪುಷ್ಪವೃಷ್ಟಿಯನ್ನೇ ಕರೆದರು ಅಜನ ಪಡೆದ ದೇವನಿವನು ಅಮರಪತಿಗಳೆಲ್ಲರಿಗೂ ಅಂಜಬೇಡ ಬೇಡ ಎನ್ನುತ್ತ ಅಭಯ ಕೊಟ್ಟು ಸರಿದನಾಗ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಲಕ್ಷ್ಮೀನಾರಸಿಂಹ ಚರಿತೆಯ ಭಕ್ತಿಯಿಂದ ಪಠಿಸುವವರಿಗೆ ಪುತ್ರ ಸಂತಾನವಿತ್ತು ಮತ್ತೆ ಬೆಳೆದ ವರವ ಕೊಟ್ಟು ಭಕ್ತವತ್ಸಲ ಮುಕ್ತಿ ಕೊಡುವ ಪುರಂದರ ವಿಠಲರಾಯ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು.